ಬೇರೆ ಬೇರೆ ಥರ ಎಲ್ಲ ಆಕ್ಟಿವಿಟೀಸ್ ನಡೀತಾ ಇರ್ತವೆ. ಆ ಕಡೆಗೆ ಎಲ್ಲರೂ ಹೋಗ್ಬೇಕಾಯ್ತು. ಬೇಡವಾ ಸುಮ್ಮನೆ ಯಾಕ ನೈಟ್ ಕರ್ಕೊಬಂದಿರಿ, ಇದೇ ಫಸ್ಟ್ ಟೈಮು ಕಂಟ. ಈ ಥರ ಸೌಂಡ್ಗಳನ್ನೆಲ್ಲ ಮಾಮೂಲಿ ಇವು ಸೌಂಡ್ ಮಾಡ್ತಿರ್ತವ. ನಾ ಬಂದಾಗ ನಮಸ್ಕಾರ ಕರುಣ ಜನತೆಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಕ್ಸಿಮಧು ವ್ಲಾಗ್. ಇವತ್ತು ನಮಗೆ ನಿದ್ದೆ ಅಂತೂ ಬರ್ತೇನಿಲ್ಲ, ಯಾಕೋ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಈಗ ನೋಡಿ ಇಲ್ಲಿ ನಿಮಗೆ ಸರಿಯಾಗಿ ಕಾಣಲ್ಲ, ಆದ್ರೂ ಸುಮ್ಮನೆ ಹಾಗೆ ತಿರ್ಗಾಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿ ನಮ್ಮ ಶಿಷ್ಯ ಒಬ್ಬ ಅವನೇ, ಇಲ್ಲಿ ಇವನು ಎತ್ತಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ, ಹಾಂ ನೋಡಿದ್ರೆ ಹಾಗೇನೆ ಕೊನೆವರೆಗೂ ಎಂಟು ತನಕ ನೋಡಿ ಯಾವ ರೀತಿ ವಿಡಿಯೋ ಇರುತ್ತೆ ಎಂಬುದನ್ನು ನಾವು ಪೂರ್ತಿ ಮಾಡ್ತೀವಿ. ನೋಡಿ ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ತಿರ್ಗಾಡ್ಕೊ ಬರೋದ ಅಂತ ಬಂದೆ. ಇಲ್ಲಿ ಸ್ವಲ್ಪ ಬೇರೆ ಬೇರೆ ಥರ ಎಲ್ಲ ಆಕ್ಟಿವಿಟೀಸ್ ನಡೀತಾ ಇರ್ತವೆ. ನೋಡದ ಇವತ್ತೇನಾರು ಆಗುತ್ತಾ ಇಲ್ಲವೋ ಅಂತ. ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ರೋಡ್ ಇದೆ, ಅದರಿಂದ ಸ್ವಲ್ಪ ಗಾಡಿಗಳದ್ದು ಸೌಂಡ್ ಕೇಳ್ತಿರುತ್ತೆ. ಅದ್ರದ್ದು ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬಿಡಿ, ಸರಿನಾ? ನಾನು ಸ್ವಲ್ಪ ಜೋರಾಗೆ ಮಾತಾಡ್ತೀನಿ, ಆಯಿತು ಗಂಟ. ಯಾರು ಇರ್ತಾರೆ ಗುರು ಇಲ್ಲಿ? ಹಾಂ, ಇಲ್ಲಿ ಯಾರು ಇರಲ್ಲ ಕಣ, ಅಲ್ಲೆಲ್ಲ ಗಾಡಿಗಳಿರ್ತವೆ. ಇಲ್ಲಿ ಎಲ್ಲ ಮರಗಳಿದ್ದವು ಕಣ. ಅದು ಏನು ಇದೇನು ಮನೆಯಲ್ಲೇ ಅಂದ್ರೆ ಅಲ್ಲಿ ಸ್ವಲ್ಪ ಕೆಲಸ ನಡೀತಾ, ಹಾಲನ್ ಬ್ಲಾಕ್ತು ಕೆಳಗೆ ನಡಪ್ಪ ಆಗಿ ಬಿದ್ದದು. ಆಮೇಲೆ ಕಡ್ಡಿ ಗಿಡ್ಡಿ ಬೇರೆ ಎತ್ಕೊಂಡಿಲ್ಲ ಕಂಟ, ನಾವು ಕಡ್ಡಿ ಎತ್ಕೋಬೇಕೈತೆ ಕಂಟ, ಅವಾಗಿ ಬಿದ್ದ ನೋಡೋದಂತ. ಎಷ್ಟು ದೂರ ಅಲ್ಲಿ? ಏನು ಅಲ್ಲಿ ಗಂಟ ನೋಡೋದು ಹಿಂಗೆ ಸ್ಟ್ರೈಟ್ ನೆಟ್ಕೋಯ್ತಿರ್ತೀವಿ. ಇಲ್ಲೊಂದು ಜಾಗ ಐತೆ, ಸೀದಾ ನೆಟ್ಟಿಗೆ ನಡ್ಕೋಕೆ. ನೋಡಿ ಸ್ವಲ್ಪ ಕತ್ಲ ಕಾಣಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಟಾರ್ಚ್ ಸುಮ್ಮನೆ ಹಂಗೆ ಇವ್ನು ಎದರ್ಸ್ಕ ಕರ್ಕೊಂಬಂದಿದ್ದು ನಾನು. ನೀನು ಪರವಾಗಿಲ್ಲ ಏನಿಲ್ಲ, ಸುಮ್ಮನೆ ಹಂಗೆ ತಿರ್ಗಾಡ್ಗೆ ಹೋಗೋದಂತ ಬಂದು ಈ ಕಡೆಗೆ ನೋಡೋದು. ಖಾಲಿ ನನಗೂ ಗೊತ್ತಿಲ್ಲ, ನೋಡೋದ. ಹಾಂ, ಅದೇನೋ ದೇವಸ್ಥಾನ? ಏನು ದೇವಸ್ಥಾನ ಅದು ಬೇರೆ. ಇಲ್ಲೊಂದು ಅಲ್ಲಿ ಮುಂದಗಡೆ ಒಂದು ದೇವಸ್ಥಾನ ಐತೆ, ತೋರಿಸ್ತೀನಿ ನಿಮಗೆ. ಆದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ನೋಡಿ ಈ ಮುಸುಡಿನ ಏನಾರೇ ನೋಡಿದಾರೆ ಇಲ್ಲಿ ಕಂಟ. ನಾವು ಸೀದಾ ಒಂದೇ ರೋಡಲ್ಲಿ ಹೋಯ್ತಿರೋದು, ಆ ಕಡೆಗೆ ಎಲ್ಲರೂ ಹೋಗ್ಬೇಕಾಯ್ತು. ಬೇಡವಾ ಸುಮ್ಮನೆ ಯಾಕ ಅಂದ್ರೆ ಏನಾರು ಸದ್ದು ಬಿದ್ದಿರ್ತಾವಲ್ಲ, ಹತ್ರದ್ದು ಸ್ಮೆಲ್ಲು ಕಣ, ಇನ್ನೇನು ಇಲ್ಲ. ಏನು ಸದ್ದು ಬಿದ್ದಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀವಿ, ಟ್ರೈ ಮಾಡೋಣ ಅಂದ್ರೆ ನಾನು ಇಲ್ಲಿಗ ಸುಮಾರು ಸತಿ ಬಂದಿದ್ದೀನಿ ಇಲ್ಲಿಗ. ಅಂದರೆ ಇವನನ್ನ ನೈಟ್ ಕರ್ಕೊಬಂದಿರಿ, ಇದೇ ಫಸ್ಟ್ ಟೈಮು ಕಂಟ. ಈ ಥರ ಸೌಂಡ್ಗಳನ್ನೆಲ್ಲ ಮಾಮೂಲಿ ಇವು ಸೌಂಡ್ ಮಾಡ್ತಿರ್ತವ. ಅದೇನು ಇದಲ್ಲ. ಏನು ದಾರಿನೇ ಕಾಣ್ತಿಲ್ಲ. ದಾರಿ ಅಂದ್ರೆ ಕಂಟ, ಇಲ್ಲಿ ಲೈಟು ಅಂದ್ರೆ ಲೈಟ್ ಕಂಬ ಹಾಕಾರ ಎಲ್ಲ ಬಿಚ್ಕೊಂಡು ಬಿಡ್ರೆ. ಇದೇನಿದೆ ಇದು? ವೇಸ್ಟೇಜಾ? ಇತ್ತ ಕಡೆ ಇದು ಕಂಡ. ಒಂದು ಕಡ್ಡಿ ಗಿಡಿ ಇದ್ರೆ ಮುರುಕೆ ಹತ್ಕೋ. ಹಾವುಗಳಿದ್ರೆ ತಲೆ ಕೆಡಿಸ್ಕೊಬೇಡ. ಹೇಳೋಕ್ಕಾಗಲ್ಲ ಗುರು ಯಾವ ಟೈಮಿಗೆ ಏನಾಯ್ತು ಅಂತ. ಸುಮ್ಮನೇನೋ ಬಂದಿರೋದು ನೋಡ್ರಿ 11 ಗಂಟೆ. ಏನು ಹೇಳೋಕ್ಕಾಗಲ್ಲ, ಸರಿನಾ? ರೋಡೇ ಕಾಣ್ತಿಲ್ಲ. ರೋಡ್ ಐತಿ, ನಾನು ಕಾಣ್ತದ ಗುರು ನೆಟ್ಗ. ನಿಮ್ಗೆ ಹೇಳು ಹೆಂಗೆ ಅಂತ.
ಕಣ್ಣು ಹ್ಞೂ ಅದಕ್ಕೆ ಜಾಸ್ತಿ ಮುಖಕ್ಕೆ ಹಿಡಿತಾ ಇಲ್ಲ ಕಣ. ಸೀದಾ ಒಂದೇ ರೋಡು, ಆರಾಮಾಗಿ ನಡ್ಕೋಗಿದ್ದಮ್ಮ, ಆರಾಮಾಗಿ ನಡ್ಕೊ ಬರ್ಬೋದು. ಈ ಮರ ಇತ್ತ ನಾ ಬಂದಾಗ ಮಳೆ ಮಳೆ ಸ್ವಲ್ಪ ಜೋರಾಗೆಲ್ಲ ಬೆಳ್ಕೊಬಿಡೋದಕ್ಕನ ಇಲ್ಲಿ ಕಂಟ. ಯಾವಾಗಲೇ ಇತ್ಕೊಂಡ ಹೋದವ್ರು ಬಂದಿದ್ದಿ ಕಂಟ ಇಲ್ಲಿಗ ಗಾಡಿ ತಗೊಂಡವ. ಆ ಟೈಮಲ್ಲಿ ನೋಡಿದಾಗ ಏನು ಅನ್ನಿಸ್ತಿಲ್ಲ, ಯಾಕಂದ್ರೆ ಸ್ಪೀಡಾಗಿ ಬಂದ್ಬಿಟ್ಟು ಅದು ಅಲ್ಲಿ ಏನದು ಇದು ಕೆರದ ಅಂದ್ಬಿಟ್ಟು ಮೇಲೊಂದು ಚಿಕ್ಕದೊಂದು ಕೆರದ ಕಂಟ. ಸ್ವಲ್ಪ ದೂರ ಹೋಗ್ಬೇಕು ಕೆರೆಗೆ. ಕೆರೆ ತುಂಬ ಬಂದಿದ್ನಲ್ಲ. ಎಷ್ಟು ದೂರ ಇರೋದು ದೇವಸ್ಥಾನ? ಅಲ್ಲೊಂದು ಆದ ನೋಡಮ್ ತಡಿ. ಆಯ್ತಾ ಇಲ್ವಾ? ನೀ ತೋರಿಸ್ಕೊಡ್ತೀನಿ ಬಾ ಅವರು, ನೀ ಅಂತ ತಲೆ ಕೆಡ್ಸ್ಕೊಬಿಡ. ಓಡಾಡಲ್ಲ ಜನ ಯಾರು ಓಡಾಡಲ್ಲ ಕಂಟ ಇಲ್ಲಿ, ಯಾಕಂದರೆ ಇದು ಇವಾಗ ರೆಡಿ ಮಾಡ್ತಿರೋದು. ಈ ತಾರ್ಗಿರೆಲ್ಲ ಹಾಕಿ ಸುಮ್ಮ ಬಿಟ್ಬಿಟ್ರೆ ಅಷ್ಟೇ, ಇನ್ನೇನು ಮಾಡಿಲ್ಲ ಇವರು. ಅದಕ್ಕೆ ಅದು ಬಿಟ್ರೆ ಇನ್ನೇನೂ ಇಲ್ಲ. ಸರಿಯಾ? ತಾರ್ ಒಂದೇ ರೆಡಿ ಮಾಡಿರೋದು ಇವರು ಕಂಡ. ಇನ್ನು ಸೈಡ್ ಗಿಟೆಲ್ಲೂ ಒಂದು ಅಳ್ತ ಮಾಡಿಬಿಡಮ್ಮ ಬಿಟ್ಟಾರ. ಆದರೆ ಯಾರು ಪರಿಚಯ ನೋಡಿ ಇಲ್ಲಿ ನಾವೇನಂತೀವಿ ಇತ್ಕ ದೊಡ್ಡದು ನಮ್ಮ ಭಾಷೆಲಿ ಚೀಸಲ್. ಹಾಂ, ನೀವುಗಳು ಯಾವ ರೀತಿ ಕರಿತೀರ ಅನ್ನೋದಂತೂ ಗೊತ್ತಿಲ್ಲ. ಒಂದು ಕಮೆಂಟ್ ಮಾಡಿಬಿಡಿ. ಅದು ನಾವು ಉಪಸಟಿ ಸ್ವಲ್ಪ ದೊಡ್ಡದು ಅಂತ ಕರಿತೀವಿ. ನೀವು ಯಾವ ಭಾಷೆಲಿ ಯಾವ ಥರ ಕರಿತಿದ್ದೀರಿ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ನೀವೆಲ್ಲ, ಸರಿನಾ? ಕಾಣ್ತಾ ಅಲ್ಲಿ ಕಾಣ್ತಾ ಅದೇನಾ? ಹ್ಞೂ, ಅದೇನು ದೇವಸ್ಥಾನ ಥರ ಕಾಣ್ತೈತಿ. ಇದ್ರಲ್ಲಿ ಜೂಮ್ ಹಾಕೋರು ಕಾಣಲ್ಲ ಕಣ. ಹ್ಞೂ, ಬೆಳಿಗ್ಗೆ ಐಫೋನ್ ತಗೋಬೇಕು ಅನ್ನೋದು ಗುರು. ಬೆಳಿಗ್ಗೆ ಒಂದು ಟೈಮ್ ಬಂದು ಹೋಗೋಣ ಅಲ್ಲಿಗೆ. ಹಾಂ, ಹೆಂಗೆ ಅಂದರೆ ಹಾಂ, ಈಗ ನಾಳೆ ಹಂಗಿಂಗು ರಜೆ ಇತ್ತಲ್ವಾ? ಹಾಂ, ಇವಾಗ ಯಾವ ರೀತಿ ಬಂದಿದ್ದೀವಿ ಹಾಂ, ಅದೇ ರೀತಿ ಬೆಳಿಗ್ಗೆ ಬರೋಣ. ಹಾಂ. ಆದರೆ ನೈಟ್ ನಮ್ಗೆ ಏನೂ ಕಾಣ್ತಿಲ್ಲ ಕತ್ಲೆಯಲ್ಲಿ. ನೈಟು ಕ್ಯಾಮ್ರಾದಲ್ಲಿ ಏನೂ ಕಾಣ್ತಿಲ್ಲ, ನೆಲವನ್ನು ಬಿಟ್ರೆ ಏನೂ ಕಾಣ್ತಿಲ್ಲ. ಹೆಂಗೆ ಮಾಡೋಣ ಗೊತ್ತಾ? ಹಾಂ, ಬೆಳಿಗ್ಗೆ ಬರೋಣ, ಇದೇ ರೀತಿ ಬಂದು ನೈಟ್ ಇದ್ದಿದ್ದು ಸಿಚುವೇಶನ್ಗೂ ಬೆಳಿಗ್ಗೆ ಇರೋದಕ್ಕೂ ಆ ಕಡೆ ಈ ಕಡೆ ಇರೋವಂಥ ಸಿಚುವೇಶನ್ ನೋಡಿ ನಾವು ಟ್ರೈ ಮಾಡೋಣ. ಯಾಕಂದರೆ ಸುಮ್ಮನೆ ನಾವು ಬಂದು ಹೋಗೋದು ಅದೊಂಥರ. ಆದರೆ ಬೆಳಿಗ್ಗೆ ಬಂದು ಇಲ್ಲಿರುವಂಥ ವಾತಾವರಣ ನೋಡಿ ಹೋಗೋದೇ ಒಂಥರ. ಒಟ್ಟಿನಲ್ಲಿ ಈಗ ಬೆಳಿಗ್ಗೆ ಬರೋಣ ಅಂತಿದೆಯಾ? ಹಾಂ, ಬೆಳಿಗ್ಗೆ ಬಂದು ನೋಡ್ಕೊಂಡು ಹೋಗೋಣ. ಅದನ್ನು ಜನಗಳಿಗೆ ತೋರಿಸೋಣ ಹೆಂಗಿರುತ್ತೆ ಏನು. ಬಟ್ ಇವಾಗ ಏನು ನಡಿಬೋದು ಮುಂದಿನ ಕ್ಷಣದಲ್ಲಿ ನೋಡೋಣ. ಹಾಗೆ ವೀಕ್ಷಕರು ಅದೇ ರೀತಿ ಕಾಯ್ತಾ ಅಲ್ಲಿ ಒಬ್ಬ ನಿಂತಿದ್ನಲ್ಲ, ಅವನ ಹತ್ರ ಹೋಗೋಣ. ಆ ಕಡೆಗೆ ಇದ್ದಿತ್ಕೊಳ ಆಲದ ಮರ ಐತಲ್ಲ ಒಳಗಡೆ ಇದಮ್ಮ. ಆ ಕಡೆ ಅಂದರೆ ಏನು, ಅಲ್ಲೇ ಆಲದ ಮರ ಐತಲ್ಲ ಆ ಕಡೆ. ಹಾಂ, ಹೋಗೋಣ ಅಲ್ಲಿ ಗಂಟ. ಹೌದು, ಹೋಗೋಣ. ಇನ್ನೇನಿಲ್ಲ ನೋಡಿ, ಇಲ್ಲೇನು ಕಾಣಲ್ಲ ಇವಾಗ. ಬೆಳಿಗ್ಗೆ ಬರ್ತೀವಿ ಗಾಯ್ಸ್, ಬೆಳಿಗ್ಗೆ ಬಂದು ತೋರಿಸ್ಕೊಡ್ತೀನಿ, ಅದನ್ನು ವೀಡಿಯೋ ಹಾಕ್ತೀನಿ, ತಲೆಗಿಡಿಸ್ಕೊಬಿಡಿ. ಹಾಗೇನೆ ಇನ್ನೊಂದು ಅಲ್ಲಿ ಹೋಗಿ ಇನ್ನೊಂದು ಕ್ಷಣನ ಅಲ್ಲೊಂದು ವೀಡಿಯೋ ಮಾಡಿ ಅದನ್ನು ಹಾಕ್ತೀವಿ ನೋಡಿ. ಅದು ಯಾರು ಏನು ಅಂತ ಗೊತ್ತಿಲ್ಲ, ನಿಂತಿದ್ರು, ನಾನು ಅವಾಗ ನೋಡಿದಾಗ ಅಲ್ಲಿ ಹೋಗಿ ವೀಡಿಯೋ ಮಾಡಿ ಅದನ್ನು ಕೂಡ ಎಡಿಟ್ ಮಾಡಿ ಹಾಕ್ತೀವಿ, ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಂಡು ಹೆಂಗೆ ಅಲಾಡ್ತಿತ್ತು. ಗಾಳಿ ಬರ್ತಕ್ಕಪ್ಪ, ತಣ್ಣನೇ ಗಾಳಿ. ಆದರೂ ಅಲ್ಲ ಅಚ್ಚರಿದು ಯಾವುದೂ ಇಲ್ಲ ಕಂಟ. ನೋಡಿ ಇದು ಹಂಗೆ ಅಲಾಡ್ತದ. ಅಯ್ಯೋ, ಈ ಕ್ಯಾಮ್ರಾದಲ್ಲಿ ಕಾಣೋದು ಇಲ್ಲಲ್ಲ ಮರೆಯ. ಅದಕ್ಕೆ ಲೈಟ್ ತಗೋಬೇಕಾಗುತ್ತೆ, ಲೈಟ್ ತಗೊಬರ್ಬೇಕು ಅನ್ನೋದು ಕಂಟ. ಇನ್ನೇನು ಅಲ್ಲ, ಲೈಟ್ ತಗೊಬಂದ್ರೆ ಆ ಕಡೆಗೆಲ್ಲ ಜೂಮ್ ಮಾಡಿಬಿಟ್ಟಮ್ಮ ಆರಾಮಾಗಿ ನೋಡಿ ಫ್ರೆಂಡ್ಸ್, ಎಷ್ಟು ಟೈಮ್ ಆಗಿದೆ ಬಿಡು. 11 ಗಂಟೆ ಕಣ, 11:07. 11:07 ಆಗಿರೋದು. ಟೈಮು ಜಾಸ್ತಿ ಏನಾಗಿಲ್ಲ. ಗಾಳಿಪಟ ಇದು ಯಾವುದೋ ಬಲೆ ಇಲ್ದಿರಂಗದಲ್ಲಿ ಇದು ಎಷ್ಟು ನಿಮಗೆ ಕಾಣ್ತೈತಾ ಕಂಡ? ಲೈಟ್ ಹಾಕು ನೋಡೋದ.
ಅಲ್ಲಿ ಇದೇನು ಅಂತ ಗೊತ್ತಿಲ್ಲ. ಜೇಡರ್ ಬಲೆ ಗೈಸ್, ಎಷ್ಟು ದೊಡ್ಡದಾಗೈತೆ ನೋಡಿ. ಕಂಟ ಹಂಗೆ ಲೈಟ್ ಬಿಡು ನೋಡಿ ಎಷ್ಟು ದೊಡ್ಡದಾಗೈತೆ ಅಂತ. ಫುಲ್ಲು ಕೆಳಗಡೆಯಿಂದ ಮೇಲ್ಗಡೆ ಗಂಟ ಹೋಗೈತೆ ಅಲ್ಲಿ ಗಂಟ. ಹಾಂ, ಅದ್ಯಾವ ದೊಡ್ಡದು, ಅದೆಷ್ಟು ದೊಡ್ಡದಿರ್ಬೇಕು ಗಂಟ ಅದು ಹಂಗಾರ. ಹೌದು. ಹಾಂ, ಅದು ಯಾವ ಸೈಜಿಂದ ಇರಬೇಕು ಅದು. ಮತ್ತು ಮರದವರೆಗೂ ತಗೊಂಡೋಗಿದೆ. ಹಾಂ, ಬೆಳಗ್ಗೆ ಬಂದಾಗ ನೋಡ್ಬೇಕು ನಾನು ಈಗ. ಅದ ನೋಡೋದ ಬೆಳಿಗ್ಗೆ ಬಂದಾಗ ನೋಡೋದ ಆರಾಮಾಗಿ. ನಾನು ಹೇಳಿದೆ ನಿನಗೆ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಅಲ್ಲಿ ಹೋಗಿ ಲೈಟ್ ತರೋಣ ಅಂತ, ನೀನು ಮರ್ತ್ಕೊಂಡು ಬಂದಿದ್ದೆ. ಎಲ್ಲಿ ಇವಾಗಲ? ನಾನು ನೆನ್ನೆನೇ ಅನ್ನೋದ. ನೆನ್ನ ಅಂದ. ನೆನ್ನೆ ಎಲ್ಲಿ ನಾನು ಗಾಡಿ ಕೊಟ್ಕೈಸೋದ್ನಲ್ಲ ನೆನ್ನ. ಪರವಾಗಿಲ್ಲ, ಹಾಂ, ನೆಕ್ಸ್ಟ್ ಟೈಮ್ ಬಂದಾಗ 2 ಲೈಟ್ ಇಟ್ಕೊಂಡು ಬರೋಣ. ಟಾರ್ಚ್ ಎರಡು ತಗೊಳಮ್ ತಡಿ. ಝೂಮ್ ಮಾಡ್ತಾ ನಾಳಕ್ಕೆ ಹೋಗಿ ಹೆಂಗಿರೋ ನಾಳಕ್ಕೆ ಓಲೆ ಬತ್ತಲ್ಲ ಮಧ್ಯಾಹ್ನ ಮೇಲೆ ಹೋಗಿದಮ್ಮ ಆರಾಮಾಗಿ. 1-2 ಎತ್ಕೊಂಡವ ಬರೋಂಬನ್ನಿ. ಮೈ ಜುಮ್ ಅಂತ ಇದೆ ಗಾಯ್ಸ್. ಯಾಕ ಆಲೆ? ಹಾಂ, ಏನಿಲ್ಲ ಗಾಯ್ಸ್, ಫಸ್ಟ್ ಟೈಮ್ ಅಲ್ವಾ. ಅದರಲ್ಲೂ ಬೇರೆಯವರೆಲ್ಲ ಯಾವ ಟೈಮಲ್ಲಿ ಹೋಗ್ತಾರೆ ಏನಂತ ಗೊತ್ತಿಲ್ಲ. ನಾವು 11 ಗಂಟೆಗೆ ಬಂದಿದ್ರು ಇಷ್ಟು ಕಾಡ್ಗತ್ತಲಲ್ಲಿ, ಹಂಗಾರ ನಾವು ಇಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ದೀವಿ. ಏನೋ ಇದೊಂದು ಖಾಲಿ ಜಾಗ, ಇಂಡಸ್ಟ್ರಿಯಲ್ ಏರಿಯಾ. ಆದ್ರೂ ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಇದೆ. ನಾವು ಬಂದಿರೋದು ಇದ್ರ ಹಿಂದಗಡೆಗೆ. ಏನಾಗುತ್ತೋ ಏನೋ ನಮ್ಮ ಭಯದಲ್ಲಿದ್ದೀವಿ. ಅದು ಇವನಿಗೇನು ಭಯ ಇಲ್ಲ. ನಾನು ಫಸ್ಟ್ ಟೈಮಲ್ಲಿ ಬಂದಿರೋದು. ಇನ್ನು ಆಲ್ರೆಡಿ ಒಂದ್ಸಲ ಬಂದೋಗಿದ್ದೇನೆ. ಅದರಿಂದ ನಾನು ಹೊಸ್ದಾಗಿ ಬಂದಿರೋದು ಕೆಲಸಕ್ಕೆ, ಅದರಿಂದ ಸ್ವಲ್ಪ ಭಯ. ಸುತ್ತಮುತ್ತ ನೋಡ್ಕೊತಿದ್ದೀನಿ, ಏನಿಲ್ಲ ಅನ್ನೋದೊಂದು ಭರವಸೆ. ಪರವಾಗಿಲ್ಲ, ಹಂಗೆ ಅಭ್ಯಾಸ ಆಗುತ್ತೆ. ಹಂಗೆ ಮುಂದೆ ನೋಡೋಣ ಬನ್ನಿ. ಏನಿಲ್ಲ ಕಂಟ, ನಾನು ಇಲ್ಲಿ ರಾತ್ರಿ ಹೊತ್ತೇನು ಬಂದಿಲ್ಲ ಇಲ್ಲಿಗ. ಅಂದರೆ ಬೆಳಿಗ್ಗೆನೇ ಜಾಸ್ತಿ ಬಂದಿರೋದು. ಅಂದರೆ ನೀನು ಬೆಳಿಗ್ಗೆ ನೋಡಿದ್ಯಲ್ಲ, ಅವಾಗ ನಿನಗೆ ಗೊತ್ತಾಗಿದೆ. ಇದರಲ್ಲಿ ಏನು ಕಾಣೋದಿಲ್ಲ ಕಣ. ಬರೀ ನಮಗೆ ಮಾತ್ರ ಟಾರ್ಚ್ ಮಾತ್ರ ಕಾಣುತ್ತೆ ಇಲ್ಲಿ. ಕಸ ಪಸ ಏನಾರು ಬಿದ್ದಿದ್ದೀರ ಬರೋದಾ ಗೈಸ್? ಇದೊಂದು ನಿಮಗೆ ತೋರಿಸಿರೋ ನಿಮಗೆ ತೋರಿಸಿರೋದು ಬರೀ ಟ್ರೈಲರ್ ಮಾತ್ರ, ಇಲ್ಲಾಂದರೆ ಟೀಸರ್ ಅಂದ್ಕೊಳ್ಳಿ. ಸರಿನಾ? ಪಿಕ್ಚರ್ ಅಭಿ ಬಾಕಿಯೇ, ಇನ್ನೂ ಬೇಜಾನೈತೆ ಇಲ್ಲಿ ತೋರಿಸೋದು. ಬರೀ ನಿಮ್ಗೆ ಒಂದು ರೋಡ್ ಮಾತ್ರ ತೋರಿಸಿರೋದು. ಇಲ್ಲಿ ಸುಮಾರು ರೋಡ್ಗಳೈತೆ, ಸುಮಾರು ಜಾಗ ಐತೆ. ತಲೆ ಕೆಡಿಸ್ಕೊಬಿಡಿ. ನಾನು ಮುಂದೆ ವೀಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೋಸ್ಕರ ನೀವು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಹಾಗೆಯೇ ಸಪೋರ್ಟ್ ಮಾಡ್ತಾ, ಹೀಗೇ ನಾವು ಇವಾಗ 0ಇಂದ ಶುರುವಾಗಿರೋದು. ಇದೇ ರೀತಿ ಹೀರೋ ಆಗೋ ತನಕ ಬೇಡ, ಒಂದು ತಕ್ಕ ಮಟ್ಟಿಗೆ ಲೆವೆಲ್ಗೆ ತಗೊಂಡು ನಿಲ್ಲಿಸಿದ್ರೆ ಸಾಕು, ಅಲ್ಲಿಂದ ತಾನಾಗಿ ಬೆಳ್ಕೊಂಡು ಹೋಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊತ ಈ ರೀತಿಯಾದ ವಿಡಿಯೋಗಳನ್ನ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಗಂಟ ಮೊಳಕಾಲ ಗಂಟ. ನೀನು ರೋಡ್ ಹತ್ರ ಬಂದ್ಬಿಟ್ಟಿದ್ದೀವಿ ವಾಪಸ್ಸು, ಯಾಕಂದರೆ ಏನೂ ಎವಿಡೆನ್ಸ್ ಸಿಕ್ಕಿಲ್ಲ, ಅದರಿಂದ ಹಂಗೆ ಬಂದಿದ್ದೀವಿ. ಏನು ಸಿಕ್ಕಿಲ್ಲ ಅಂದ್ರೆ ನಾವು ಸ್ಟ್ರೈಟ್ ರೋಡಲ್ಲೂ ಬಂದಿರೋದು. ಇಲ್ಲಿ ಅಷ್ಟೇನು ಇದಾಗಲ್ಲ, ಇನ್ನೂ ಒಳಗಡೆ ಇನ್ನೂ ಬೇಜಾರು ರೋಡ್ಗಳವ. ಈ ಮೂಲೆಯಿಂದ ಆ ಮೂಲೆ ಗಂಟ ಅವ, ತಲೆಗೆಡಿಸ್ಕೊಳ್ಳಂಗಿಲ್ಲ. ಮುಂದೆ ಬರೋ ದಿನಗಳಲ್ಲಿ ಬರೋ ದಿನಗಳಲ್ಲಿ ಪಕ್ಕ ವೀಡಿಯೋ ಮಾಡಾಕ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೋಸ್ಕರ ಎಲ್ಲರೂ. ಹಾಗೆಯೇ ಇನ್ನೊಂದು ಏನಂತಂದರೆ, ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆಯೇ ನಾನು ಕೂಡ ಕಂಡ ಏನೋ ಓಡೋದ್ರಂಗೆ ಇಲ್ಲಿ. ಏನು ಅಂತ ಗೊತ್ತಿಲ್ಲ. ತಲೆಗೆಡಿಸ್ಕೊಳ್ಳ ಮೊದಲು ಯಾವುದು ಫ್ಯಾಕ್ಟ್ರಿನೇನು ಆಯ್ತಲ್ಲ, ಫ್ಯಾಕ್ಟ್ರಿದಲ್ಲ ಕಣ ಗಂಟ. ಮಾಮೂಲಿ ಇವು ಸಣ್ಣ ಪುಟ್ಟ ಹುಳುಗಳಿರ್ತಾವೆ ನೋಡು, ಸುಮಾರಿಗೆ ಒಂದು ರೇಂಜಿಗೆ ದಪ್ಪಗಾಗಿರೋವು ಅವು ಕಣ. ಓಡಾಡ್ದಂಗೆ ಪರವಾಗಿಲ್ಲ. ಒಳ್ಳೆ ಮರ ಕಣ ಇದು, ಒಳ್ಳೆ ಮರ. ನಾನು ಇದನ್ನು ಇಲ್ಲಿ ತುಂಬ ದೊಡ್ಡ ಕಾಡಿದೆ ಅಂದ್ಕೊಂಡಿದ್ದೆ, ಆದರೆ ಇದು ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ, ಅದರಿಂದ ರೋಡ್ ಮಾಡಿಬಿಟ್ಟಿದ್ದಾರೆ. ನಾನಿದು ರೋಡ್ ಇಲ್ಲ ಏನಿಲ್ಲ, ಖಾಲಿ ಇರೋದು ಅಂದ್ಕೊಂಡಿದ್ದೆ. ಬಟ್ ಇವಾಗ ಬಂದ್ಮೇಲೆ ಗೊತ್ತಾಗ್ತೈತೆ.
ಹಾಂ ನೀನು ಬೇರೆ ಕಾಡೊಳಗಡೆ ಕರ್ಕೊಂಡು ಹೋಗ್ತೀನಿ ಒಳಗಡೆ ಅಂತ ನಾನು ಒಳಗಡೆ ಹೋದ್ರೆ ಇನ್ನೇನೇನೇ ಆಗ್ಬೋದು ಅನ್ನೋದು ಇಮ್ಯಾಜಿನೇಷನ್ ಮಾಡ್ಕೊತಿದ್ದೀನಿ. ನೀನು ನೋಡಿದ್ರೆ ಸ್ಟ್ರೈಟ್ ರೋಡಲ್ಲಿ ಕರ್ಕೊಂಡು ಬಂದಿದ್ದೆ, ಅದರಲ್ಲೂ ಬಿಟ್ಟಿಲ್ಲ ಭಯ. ತಲೆ ಕೆಡಿಸ್ಕೊಬೇಡ, ಇದು ಬರೀ ಟೀಸರ್ ಅಷ್ಟೇ, ಒಂದು ರೋಡ್ ಅಷ್ಟೇ ನಿನಗೆ ಟೀಸರ್ ತೋರಿಸ್ತಿರೋದು. ಪಿಕ್ಚರ್ ಅಭಿ ಬಾಕಿ ಏನಿಲ್ಲಪ್ಪ, ಇವಾಗ ಒಂದ್ಸಲ ಬಂದಿದ್ದೀನಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಇದು ಒಂದು ರೋಡ್ ಮಾತ್ರ ನಿನಗೆ ತೋರಿಸಿರೋದು ಅಷ್ಟೇ. ಓಕೆ ಸರಿನಾ? ಇನ್ನೂ ಬೇಜಾನ್ ರೋಡ್ಗಳವ, ಆ ಕಡೆ ಈ ಕೆಲ ರೋಡ್ಗಳವ, ಅಲ್ಲೆಲ್ಲ ಕರ್ಕೊಯ್ತೀನಿ. ಸರಿನಾ? ಅಲ್ಲೆಲ್ಲ ನೋಡಿ ಈಗ ಇನ್ನು ಮುಂದಕ್ಕೆ. ಸರಿಯಾ? ರೋಡು ಎಂಡ್ ಆಗ್ತಿದೆ ಗೈಸ್, ಮೇನ್ ರೋಡು ಎಂಡ್ ಆಗ್ತಿಲ್ಲ. ರೋಡು ಏನು ಎಂಡ್ ಆಗ್ತಿಲ್ಲ, ಬಂದಿರೋ ರೋಡ್ಗೆ ನಾವು ವಾಪಸ್ ಬಂದಿದ್ದೀವಿ ಅಷ್ಟೇ. ಆದರೆ ಈ ರೋಡ್ ಎಂಡ್ ಆಗ್ತಿದೆ. ಹಾಂ, ಇಲ್ಲ ಅಂದಿರ ಇನ್ನೊಂದು ರೋಡ್ ಹೋಗೋಂಗಿದ್ದೀರ, ಇನ್ನು ಆ ಕಡೆಯಿಂದ ಹೋಗ್ಬೇಕಾಗಿತ್ತು ಕಣ. ಆದರೆ ಅದನ್ನು ನಾವು ಫಸ್ಟು ಬೆಳಿಗ್ಗೆ ಟೈಮ್ ನೋಡ್ಕೋಬೇಕು, ಜಾಗ ಹಿಂಗೆ ಏನಿದೆ ಅಂತ. ಈ ನೈಟು ನಾವು ಬರೀ ಟಾರ್ಚ್ ಇಟ್ಕೊಂಡು ಹೋದರೆ ಹೆಂಗೆ ಗೊತ್ತಾಗುತ್ತೆ, ಏನು ಗೊತ್ತಾಗಲ್ಲ. ಅದರಿಂದ ನಾವೇನು ಮಾಡಬೇಕು, ಸ್ವಲ್ಪ ಬೆಳಿಗ್ಗೆ ನೋಡಿಕೊಂಡು ಈ ಜಾಗ ಪರ್ಫೆಕ್ಟ್ ಇದೆಯಾ, ಏನು ಇದರಲ್ಲಿ ಏನೇನು ನಡೆದಿದೆ ಆ ಜಾಗದಲ್ಲಿ ಅನ್ನೋದನ್ನು ಎನ್ಕ್ವೈರಿ ಮಾಡಿಕೊಂಡು ನಾವು ಆ ಜಾಗಕ್ಕೆ ನಾವು ಏನು ಮಾಡಬೇಕು, ಅದನ್ನು ಫೇಸ್ ಮಾಡಬೇಕು. ಫೇಸ್ ಮಾಡಬೇಕು, ಮತ್ತು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಹೌದೌದು, ಎಕ್ಸ್ಪ್ಲೋರ್ ಮಾಡೋದು ಒಂದೇ ಅಲ್ಲಪ್ಪ, ಅದು ಫೇಸ್ ಮಾಡಿ ಅದನ್ನು ನಿಲ್ಲಿಸ್ಬೇಕು. ಅದೊಂದೇ, ಏನು ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಇವಾಗ ಹೋಗಿದ್ದು ಬಂದ್ವಲ್ಲ, ಆ ರೀತಿ ಆಗೋದಿಲ್ಲ. ಯಾಕಂದರೆ ಹೋದಾಗ್ಲೂ ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ಕಂಡುಹಿಡಿಬೇಕು, ಸಾಲ್ವನ್ನು ಕೂಡ ಮಾಡಬೇಕು. ಸಾಲು ಮಾಡೋದಲ್ಲಕ್ಕಂತ ಈಗ ನಾವು ಆ್ಯಕ್ಚುಲಿ ಇನ್ನೂ ಒಳಕದಂಗೆ ಹೋಗ್ಬೇಕಾಯ್ತು. ಸರಿನಾ? ನೋಡು, ಬಾವನೆಲ್ಲ ಹಾರಾಡ್ತಾವ ನೋಡಲಿ, ಇದ್ರಲ್ಲಿ ಕಾಣೋದಿಲ್ಲ ಕಣ, ಕತ್ಲೆ ಕಾಣೋದಿಲ್ಲ. ಏನು ಮಾಡೋಕ್ಕಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿನಾ? ನಡಿ, ಅಲ್ಲಿ ಹೋಗಿದ್ದು ಬರೋದಾ? ಅಲ್ಲಿ ಯಾರೋ ನೋಡ್ದಾಗಿತ್ತು ಒಂದಿಲ್ಲ. ಆರಾಮಾಗಿ ಏನೋ ಅಲ್ಲಿ ನಿಂತಿರಂಗೆ ಕಾಣ್ತಿತ್ತಲ್ಲ, ಎಲ್ಲಿ ಅಲ್ಲಿ ನೋಡಿ, ವೈಟ್ ಥರ ಕಾಣಿಸ್ತೀವಿ ನೋಡಿ. ಇಲ್ಲವಲ್ಲ, ಆ ಕಡೆ ಮರದೊತ್ತಲ್ಲಿ ಯಾವ್ದಾದ್ರು ವೆಹಿಕಲ್ ಬಂದರೆ ಗೊತ್ತಾಗುತ್ತಪ್ಪ. ಕಾಸ ಪಾಸ ಹಾಕಿರ್ತಾರ ಅಲ್ಲಿ, ಅಥವಾ ಈ ರೀತಿಯಾದ ಬೋರ್ಡ್ ಇರಬೇಕು, ಗೈಡ್ಲೈನ್ಸ್ ಬೋರ್ಡ್. ಕಾಸಾಗಿ ಸಾಕಿರ್ತಾರ ಕಂಟ ಅದು. ಹೌದಾ? ಸುಮ್ಮನೆ ಅಲ್ಲಿ ಕಸಗಳು ಹಾಕ್ತಿರ್ತಾರ ಕಣ. ನಾನು ಇದನ್ನೇ ನೋಡಿದ್ದು. ಏನು? ಇಲ್ಲ ಐತಲ್ಲ ಕಸ, ಬೋರ್ಡ್ ಗುರೋದು. ನಡಿ ಆ ಕಡೆ, ಗಾಡಿ ಯಾವುದು ಬತ್ತಿಲ್ಲ ಕಣ. ಸರಿನಾ? ಇಲ್ಲೆಲ್ಲ ಕಸಗಳು ಹಾಕ್ತಾರ, ಅದು ಬಿಟ್ರೆ ಇದು ಬೋರ್ಡ್ ಇದೆ, ಮರದಂಡ ನಿಂತಿರೋದು. ನಾನು ಆ ಬೋರ್ಡ್ ನೋಡೋದು. ಹಾಂ, ಇದನ್ನು ನೋಡ್ಬಿಟ್ಟೆ ನಾನು ಹಂಗೆ ಅಂದ್ಕೊಂಡಿದ್ದು, ಯಾರೋ ನಿಂತಿದ್ದಾರೆ ಅಂತ. ಇಲ್ಲಿ ಯಾರು ಬಂದರು ಗಂಟ ಏನಂತ ಬರ್ದಿದ್ದಾರೆ ಇದು ಓದೋಣ. ಎಚ್ಚರಿಕೆ, ಅಧಿಕ ಒತ್ತಡ, DBLP. ನಮಗೆಲ್ಲ ಕನ್ನಡ ಓದೋದು ಬರಲ್ಲ, ಇಂಗ್ಲೀಷ್ ಏನಾರು ಇದ್ರೆ ನೋಡಪ್ಪ. ಇಂಗ್ಲೀಷ್ ಕೆಳಗಡೆ ಅದ ನೋಡು, ಕಾಣ್ತಿಲ್ಲ ಆದರೂ. ಕಾಣ್ತಿಲ್ಲ, ಮಳೆ ನೀರಿಗೆಲ್ಲ ಹೋಗ್ಬಿಟ್ಟೈತೆ. ಆದರೂ ಕಷ್ಟಪಟ್ಟಾರು ಓದ್ತೀನಿರಪ್ಪ, ಕನ್ನಡ ಮೀಡಿಯಮ್ಗೆ ಬೇಜಾರಾಗಿ ಬರೋದಿಲ್ಲ. ಅನಿಲ ಪೈಪ್ಲೈನ್ ಅಗೆಯುವ ಮುನ್ನ ಅಥವಾ ತುರ್ತು ಸಂಪರ್ಕಕ್ಕೆ ಗೇಲ್ ಇಂಡಿಯಾ ಲಿಮಿಟೆಡ್ ಸಂಪರ್ಕ ಸಂಖ್ಯೆ. ಆ ನಂಬರ್ ಬೇಕಾದ್ರೆ ಫೋನ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ, ಇನ್ನೇನು ಬೇಕಾಗಿಲ್ಲ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಗೈಸ್, ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಮ್ಯಾಕ್ಸಿ ಮಧು ವ್ಲಾಗ್ಸ್ ಇದೇ ರೀತಿ ಕಂಟಿನ್ಯೂ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ಕೊತ ಬನ್ನಿ, ಹಾರೈಸಿ. ಇದೇ ರೀತಿ ನಮ್ಮ ಕನ್ನಡದ ಜನತೆಯನ್ನು ಬೆಳೆಸಿ ಅಂತ ಹೇಳ್ಕೊತ ಮಾತನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಬಾಯ್. ಬಾಯ್.